ವೆಂಕಟೇಶ್ ಅವರದ್ದು ಅವಿಭಕ್ತ ಕುಟುಂಬ. ಈ ಕಾಲದಲ್ಲಿ ಇದು ತುಂಬಾನೇ ಅಪರೂಪ. ಪ್ರತಿನಿತ್ಯ ಕುಟುಂಬದವರೆಲ್ಲ ಊರಲ್ಲಿರುವ ಮನೆಗಿಂತ ಪಾಲಿ ಹೌಸ್ನಲ್ಲೇ ಹೆಚ್ಚಿನ ಸಮಯ ಕಳೆಯುತ್ತಾರೆ. ವ್ಯವಸಾಯನೇ ಸರ್, ನಾವೆಲ್ಲ ರಾಗಿ ಬೆಳೆಯೋದು. ಯಾವ ತರ ಅಂದ್ರೆ ಸರ್, ಅವ್ರ ಏನ್ ಕೆಲಸ ಮಾಡಿದ್ರು ನಾವು ಮಾಡ್ತೀವಿ. ಅದ್ರಲ್ಲಿ ಮುಂಚೆ ಎಲ್ಲ ತರಕಾರಿ ಹಾಕ್ತಾ ಇದ್ರು, ಆಮೇಲೆ ಇವಾಗ ಗ್ರೀನ್ ಹೌಸ್ ಅದ್ರಲ್ಲೇ ಕೆಲಸ ಮಾಡ್ತೀವಿ ನಾವು. ಎಲ್ಲ ಮಾಡ್ತೀವಿ ಸರ್, ಮನೆಯಲ್ಲಿ ತೋಟದಲ್ಲಿ ಎಲ್ಲ ಮಾಡ್ತೀವಿ ಸರ್. ನಾವು 10-11 ಗಂಟೆಗೆ ಬರ್ತೀವಿ ಮನೆಯಿಂದ, ಆಮೇಲೆ 5 ಗಂಟೆ ಇಲ್ಲೇ ಇರ್ತೀವಿ. 5 ಗಂಟೆಗೆ ಮನೆಗೆ ಹೋಗ್ತೀವಿ. ಖುಷಿನೇ ಸರ್, ಅವ್ರ ಜೊತೆಲಿ ನಾವು ಮಾಡ್ತೀವಿ, ಅದರಿಂದ ಖುಷಿನೇ. ನಾವು ನಮ್ಮ ಅಣ್ಣ ಇಬ್ಬರು ಜೊತೆಯಲ್ಲೇ ಇರ್ತೀವಿ. ನಾನು ಸೆಕೆಂಡ್ PUC ಮುಗಿಸಿ ಡಿಗ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಈ ಪ್ರಾಜೆಕ್ಟ್ ಶುರು ಮಾಡಿದ್ರು. ಆಮೇಲೆ ನಾನು ಅವ್ರಿಗೆ ಸಾತಾಗಿ ನಾವು ಅವಿಭಕ್ತಿ ಕುಟುಂಬದಲ್ಲಿ ಈಗಲೂ ಸಹ ಹಂಗೆ ಇದ್ದೀವಿ. ಮುಂದೇನು ಹಂಗೆ ಇರಬೇಕು ಅಂತ ಚಿಂತೆ ಇದೆ. ನಮಗೆ ಖುಷಿಯಿಂದ ನಾವು ನೆಮ್ಮದಿಯಿಂದ ಇಬ್ಬರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ ಸರ್. ಈಗ ಒಂದು ಗೌರ್ಮೆಂಟ್ ಕೆಲಸ ಅಂತೇಳಿ ನಾವು ಹೋದರೆ ಟೈಮಿಂಗ್ಸ್ ಇರುತ್ತೆ. ಇಷ್ಟು ಟೈಮಿಂಗ್ಸಲ್ಲಿ ಕೆಲಸ ಒತ್ತಡಗಳಿಂದ ಕೆಲಸನೂ ಮಾಡಬೇಕಾಗುತ್ತೆ. ಇಲ್ಲಿ ಟೈಮಿಂಗ್ಸ್ ಏನೂ ಇಲ್ಲ ನಮಗೆ. ನಾವು ಹೊತ್ತಾಳಕ್ಕೆ ಕೆಲಸ ಕೊಡ್ತಾ ಇದ್ದೀವಿ, ಅವ್ರಿಗೂ ಸಹ ನಾವು ಊಟ ಕೊಡ್ತೀವಿ. ಹಂಗಾಗಿ ನಮಗೆ ಇಲ್ಲಿ ಆರ್ಥಿಕವಾಗಿ ನಾವು ಚೆನ್ನಾಗೂ ಇದ್ದೀವಿ. ಇದರಿಂದ ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ ನಮಗೆ ಸರ್. ಇದರಲ್ಲಿ ಸುಮಾರು ಒಂದು 15 ತಳಿ ಮೇಲೆ ಇದೆ. ನಾವು ಇಲ್ಲಿ ಒಂದು 6 ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡಿದ್ವಿ. ನಾವು ಮುಂಚೆ ರೋಸ್ ಹಾಕಿದ್ವಿ ಇದೇ ಪಾಲಿಸಲ್ಲಿ. 6 ವರ್ಷ ಅದು ಆದಮೇಲೆ ಮತ್ತೆ ಅದನ್ನು ರಿಮೂವ್ ಮಾಡಿಬಿಟ್ಟು ಹೊಸದಾಗಿ ಜರ್ಬರ್ ಹಾಕ್ಕೊಂಡಿದ್ವಿ ಸರ್. ಆದಾಯ ತಾವು ಕಂಪೇರ್ ಮಾಡಿದ್ರೆ ರೋಸಲ್ಲಿ ಪರವಾಗಿಲ್ಲ, ಬಟ್ ಸ್ವಲ್ಪ ಹಾರ್ಡ್ ವರ್ಕ್ ಅದು. ಅದರಲ್ಲಿ ಕೆಲಸ ಜಾಸ್ತಿ ಹಿಡಿಸುತ್ತೆ. ಇದರಲ್ಲಿ ಕೆಲಸ ಕಮ್ಮಿ ಇದೆ, ಸ್ವಲ್ಪ ಕಡಿಮೆ ಇದು ಕಮ್ಮಿ ಆಗುತ್ತೆ, ಸಂಪಾದನೆ ಕಮ್ಮಿ ಆಗುತ್ತೆ ಸರ್. ಇದು ಒಂದು ಎಕರೆಯಲ್ಲಿ ಒಂದು 4 ಜಂಕ್ಷನ್ 5 ಜಂಕ್ಷನ್ ಮಾಡಿರ್ತೀವಿ. ಇದರಲ್ಲಿ ಈ ಪಾರ್ಟೇಷನ್ನು ಇದು 2 ಗೇಟ್ ವಾಲ್ ಇದೆಯಲ್ಲ, ಇದೊಂದು ಪಾರ್ಟೇಷನ್ನು, ಇದು 2 ಗೇಟ್ ವಾಲ್ ಬಂದು ಒಂದು ಪಾರ್ಟೇಷನ್ನು. ಈಗ ಇದರಲ್ಲಿ ಒಂದು 20 ನಿಮಿಷ ಬಿಡ್ತೀವಿ ನಾವು. ಫಸ್ಟು ಫರ್ಟಿಲೈಸರ್ ಬಿಡ್ತೀವಿ, ವಾಟ್ರ್ ಬಿಡ್ತೀವಿ ಒಂದು 5 ನಿಮಿಷ. ವಾಟ್ರ್ ಬಿಟ್ಟಿದ್ದಾದಮೇಲೆ ಫರ್ಟಿಲೈಸರ್ ಬಿಡ್ತೀವಿ. ಫರ್ಟಿಲೈಸರ್ ಎಷ್ಟು ಬೇಕೋ ಅಷ್ಟು ಬಿಟ್ಟಿದ್ದಾದಮೇಲೆ ಮತ್ತು ವಾಟ್ರ್ ಒಂದು 10 ನಿಮಿಷ ಬಿಡ್ತೀವಿ. ಪೈಪಲ್ಲಿ ಡ್ರಿಪ್ಪಲ್ಲಿ ಇರೋದಲ್ಲ, ಆವಾಗ ಏನು ಮಾಡ್ತೀವಿ, ಒಂದು 10 ನಿಮಿಷ ವಾಟ್ರ್ ಬಿಟ್ಬಿಟ್ಟು ಮತ್ತೆ ಈ ಗೇಟ್ ವಾಲ್ ಆನ್ ಮಾಡಿಬಿಟ್ಟು ಈ ಗೇಟ್ ವಾಲ್ ಆಫ್ ಮಾಡ್ತೀವಿ. ಈ ಗೇಟ್ ವಾಲ್ ಆಫ್ ಮಾಡಿಬಿಟ್ಟು ಈ ಕಡೆ ಆಮೇಲೆ ಮತ್ತೆ ಈ ಕಡೆ ಒಂದು 5 ನಿಮಿಷ ನೀರು ಬಿಟ್ಟು ಫರ್ಟಿಲೈಸರ್ ಬಿಡ್ತೀವಿ. ಫರ್ಟಿಲೈಸರ್ ಬಿಟ್ಬಿಟ್ಟು ಆಮೇಲೆ ಈ ಕಡೆ ಹಂಗೆ ಸೇಮ್ ಒಂದು ಫರ್ಟಿಲೈಸರ್ ಖಾಲಿ ಆದಮೇಲೆ ಒಂದು 10 ನಿಮಿಷ ನೀರು ಬಿಡ್ತೀವಿ. ನೀರು ಬಿಟ್ಬಿಟ್ಟು ಮೋಟ್ರ್ ಆಫ್ ಮಾಡ್ತೀವಿ. ಮತ್ತು ನೋಡ್ತೀವಿ ಕ್ಲೈಮೇಟ್ ಯಾವ ಥರ ಇದೆ, ಅದ್ರ ಮೇಲೆ ನೀರು ಸ್ವಲ್ಪ ಜಾಸ್ತಿ ಒಂದು 5 ನಿಮಿಷ ಜಾಸ್ತಿ ಬಿಡೋದು ಕಮ್ಮಿ ಬಿಡೋದು, ಅದರಲ್ಲಿ ಮ್ಯಾನೇಜ್ ಮಾಡ್ಕೊತೀವಿ. ಸ್ಪ್ರೇ ಮಾಡೋದು ಗೇಟ್ ವಾಲ್ ಇದು. ಇಲ್ಲಿಗೆ ಫುಲ್ಲು ಲಾಸ್ಟ್ ಗಂಟ ಫಸ್ಟಿಂದ ಮೋಟ್ರ್ ಇಂದ ಇಲ್ಲಿಗೆ ದಳದಲ್ಲಿ ಪೈಪ್ಲೈನ್ ಮಾಡಿಬಿಟ್ಟಿರ್ತೀವಿ. ಆಮೇಲೆ ಅಲ್ಲಲ್ಲಿ ಒಂದು 4 ಜಂಕ್ಷನ್ 3 ಜಂಕ್ಷನ್ 4 ಜಂಕ್ಷನ್ ಮಾಡಿರ್ತೀವಿ. ನಮ್ಗೆ ಎಲ್ಲಿ ಪೈಪು ಇದಕ್ಕೆ ಪೈಪ್ ಅಟ್ಯಾಚ್ ಮಾಡ್ಕೊತ 50 ಮೀಟ್ರ್ ಪೈಪ್ ಅಟ್ಯಾಚ್ ಮಾಡಿಕೊಂಡು ಬೆಡ್ಡು ಲೈನು ಹೋಗ್ತಾ ಇರ್ತೀವಿ ಸ್ಪ್ರೇ ಮಾಡೋದಕ್ಕೆ. ಈ ಥರ ಲೈನಲ್ಲಿ ಇಂದ ಹೋಗ್ತಾ ಇರ್ತೀವಿ. ಮತ್ತು ಈ ಗೇಟ್ ವಾಲ್ ಎಲ್ಲಿ ಬೇಕೋ ಅಲ್ಲಿ ತೆಗೆದ್ಬಿಟ್ಟು ಬೇರೆ ಕಡೆ ಚೇಂಜ್ ಮಾಡ್ಕೊತಾ ಇರ್ತೀವಿ. ಇದು ಒಂದು 3 ಜನ ನಮಗೆ ಎಷ್ಟು, 2 ಬೇಕಾ 3 ಜನ ಬೇಕಾ 3 ಜನ ಗೇಟ್ ಪೈಪ್ ಇದಕ್ಕೆ ತಗಲಾಕ್ಬಿಟ್ಟು ಸ್ಪ್ರೇ ಮಾಡೋಕ್ಕೆ ಬಿಡ್ತಾ ಇರ್ತೀವಿ. ವಾಟ್ರು ಇಲ್ಲ ಕೆಮಿಕಲ್ ಅದು ಬಿಡ್ತೀವಿ. ನೋಡಿ ಸರ್, ಇದು ಫರ್ಟಿಲೈಸರ್ ಮಿಕ್ಸ್ ಮಾಡೋ ಡ್ರಮ್. ಇದು ಬಂದು ಈ ಫರ್ಟಿಲೈಸರ್ ಬಿಡೋದು. ಇದು ಇಂಚುರಿ, ಇದು ಫಿಲ್ಟ್ರು. ಇದು ಫಿಲ್ಟ್ರಲ್ಲಿ ಏನಾದ್ರು ಗಲೀಜು ಕೂತ್ಕೊಂಡ್ರೆ ತೆಗೆದುಬಿಟ್ಟು ಆವಾಗ ಕ್ಲೀನ್ ಹಾಕ್ಕೊಂಡು ಯೂಸ್ ಮಾಡ್ಕೊಬೇಕು. ಇದು ಇಂಚುರಿಗೆ ನೋಡಿ ಈ ಥರ ಪೈಪ್ ಕನೆಕ್ಷನ್ ಮಾಡಿಬಿಟ್ರೆ ಈ ಥರ ಪೈಪ್ ಕನೆಕ್ಷನ್ ಮಾಡಿಬಿಟ್ಟು ಇದರಲ್ಲೆಲ್ಲ ಫರ್ಟಿಲೈಸರ್ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಕೋಲಲ್ಲಿ ತಿರುಗಿಸ್ಬಿಡ್ತೀವಿ. ಈ ಥರ ಕೋಲಲ್ಲಿ ತಿರುಗಿಸ್ಬಿಟ್ಟು ಇದು ನೋಡಿ ಇದರಲ್ಲಿ ಮಿಕ್ಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತು ಈ ಪೈಪ್ ಕನೆಕ್ಷನ್ ಕೊಟ್ಬಿಟ್ಟು ಹಾಗೆ ನೋಡಿ ಇದು ಒಂದು ಗೇಟ್ ವಾಲ್ ಬರುತ್ತೆ. ಈ ಗೇಟ್ ವಾಲ್ ಈ ಥರ ಫೋಲ್ಡ್ ಸ್ವಲ್ಪ ಕ್ರಾಸ್ ಕಳಿಸ್ಬಿಟ್ರೆ ಇದು ಇಂಚೂರಿಯಲ್ಲೇ ನೀರು ಈಗ ಡ್ರಿಪ್ಪಲ್ಲಿ ಹೋಗ್ತಾ ಇರುತ್ತೆ, ನೀರು ಹೋಗ್ತಾ ಇರುತ್ತೆ. ವೀಕ್ಲಿ 1 ಟೈಮು ಇಲ್ಲ ಮೋಡ ಇದ್ದರೆ ಏನು ಮಾಡಲ್ಲ, ಬಿಸಿಲೇನ ಇದ್ದರೆ ಈ ಥರ ಶವರಿಂಗ್ ಮಾಡ್ತೀವಿ ವೀಕ್ಲಿ 1 ಟೈಮ್ ನೋಡಿಕೊಂಡು. ನಮಗೆ ಹೂ ಕ್ವಾಲಿಟಿ ಬರುತ್ತೆ. ಮತ್ತು ಸ್ವಲ್ಪ ಕೀಟಗಳು, ಟ್ರಿಪ್ಸು ಮೈಟ್ಸು ಸ್ವಲ್ಪ ಅವಾಯ್ಡ್ ಬರುತ್ತೆ. ಈ ಥರ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಟ್ರಿಪ್ಸು ಮೈಟ್ಸು ಅಂದ್ಬಿಟ್ಟು ಈ ಥರ ವಾಶ್ ಮಾಡ್ತೀವಿ. ವೀಕ್ಲಿ 1 ಟೈಮ್ ನೋಡ್ತೀವಿ, ವಾತಾವರಣ ನೋಡಿಕೊಂಡು ಈ ಥರ ವಾಶ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಟ್ರಿಪ್ಸು ಮೈಟ್ಸು ನಮಗೆ ಅವಾಯ್ಡ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತೀವಿ. ಈ ಥರ ವೀಕ್ಲಿ 1 ಟೈಮ್ ಮಾಡಿಕೊಂಡು ಆದರೆ ಚೆನ್ನಾಗಿರುತ್ತೆ, ಗಿಡನೂ ಚೆನ್ನಾಗಿರುತ್ತೆ, ಸ್ವಲ್ಪ ರೋಗಗಳು ಕಂಟ್ರೋಲ್ ಆಗುತ್ತೆ. ನೋಡಿ ಸರ್, ಆವಾಗ ಹೇಳ್ದಂಗೆ ಇದೇ ಕೃಷಿ ಹೊಂಡ ನಾವು ಮಾಡಿರೋದು. ಇದು ಮಾಡಿದ್ಮೇಲೆ ನಮ್ಗೆ ಎಷ್ಟೋ ದುಡ್ಡು ಉಳಿತಾಯ ಆಯಿತು, ನೀರಿಗೂ ಸೇವ್ ಆಯ್ತು. ನೀರು ಈಗ ನೋಡಿ ಮಳೆ ನೀರು ತುಂಬ ಇದೆ, ನೀರು ತುಂಬಿ ಮಳೆ ಬೀಳ್ತಾ ಇರೋದಕ್ಕೆ ಆಚೆ ಹೋಗ್ತಾಯಿದೆ, ನೀರೆಲ್ಲ ತುಂಬಿ ಹೊರಗಡೆ ಹೋಗ್ತಾಯಿದೆ. ಈಗ ಇದು ಡೀಪ್ ಬಂದು 25 ಅಡಿ ಇದೆ.
ಅಗಲ ಬಂದು 40 ಅಡಿ, ಉದ್ದ 165 ಇದೆ. ಈ ಟಾರ್ಪಲ್ ಬಂದು ಒಂದು ಸ್ಕ್ವೇರ್ ಮೀಟ್ರ್ ಟಾರ್ಪಲ್ ಬಂದಿದ್ದು 700 ಮೈಕ್ರನು. ಇದು 250 ರೂಪಾಯಿ ಒಂದು ಸ್ಕ್ವೇರ್ ಮೀಟ್ರ್ ಟಾರ್ಪಲ್ಲು. ಈ ಕೃಷಿ ಹೊಂಡ ಮಾಡೋದಕ್ಕೆ ನಮಗೆ 4 ಲಕ್ಷ ಖರ್ಚಾಯಿತು. ಈ ಫೆನ್ಸಿಂಗ್ ಎಲ್ಲ ಮಾಡಿರೋದಕ್ಕೆ ನಮಗೆ ಈಗ ಯಾರು ಒಳಗಡೆ ಮತ್ತು ಇಲ್ಲಿ ಲೇಬರ್ಸು ಮಕ್ಕಳು ಮತ್ತು ನಾಯಿ ಅಂತ ಇಂಥವೇನೋ ಹೊರಗಡೆ ಬರೋದಂಗೆ ನಾವು ಅವಾಯ್ಡ್ ಮಾಡಿದ್ದೀವಿ ಇಲ್ಲಿ ಹೊರಗಡೆ. ಮತ್ತು ನೋಡಿ ಸರ್, ಇದು ರೈನ್ ವಾಟ್ರಿಗೆ ಮಾಡಿದ ಪೈಪ್ಲೈನ್ ಇದು ನಾವು ಈಗ ಪಾಲಿ ಹೌಸ್ ನೀರೆಲ್ಲ ನೋಡಿ ಪೈಪ್ಲೈನಲ್ಲಿ ಬರುತ್ತೆ. ಇದರಲ್ಲಿ ಈ ಪೈಪ್ಲೈನ್ 8 ಇಂಚ್ ಹಾಕಿದ್ದೀವಿ ಪೈಪ್. ಇದರಲ್ಲಿ ಸ್ವಲ್ಪ ಲೈಟಾಗಿ ಮಳೆ ಬಂದರೆ ಕೂಡ ಈ ಕೊರೆ ಮಂಜು ನೀರು ಕೂಡ ಇದರಲ್ಲೇ ಟ್ಯಾಂಕ್ ಬಂದುಬಿಡುತ್ತೆ. ಇದು ಮೋಟ್ರ್ ಕನೆಕ್ಷನ್ ಫುಟ್ಬಾಲ್ ಇದು. ಮತ್ತು ಇದು ಆನ್ ಮಾಡಿದ್ರೆ ಇದರಲ್ಲಿ ನೀರು ಬರುತ್ತೆ. ನಮಗೆ ನೋಡಿ ಇಲ್ಲಿ ಗೇಟ್ ವಾಲ್ಗಳಿದೆ. ಇದು ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡ್ರೆ, ಬೇಕಾದರೆ ಇಷ್ಟು ಫುಲ್ ಈ ಥರ ಇದು ಮಾಡಿದ್ರೆ ಪಾಲಿ ಹೌಸ್ಗೆ ಹೋಗುತ್ತೆ. ಬೇಡ ನಮ್ಗೆ ಅಷ್ಟು ಯೂಸು ಇಲ್ಲ ಪಾಲಿ ಹೌಸ್ಗೆ ನೀರು ಅಂದರೆ ನೀವು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಮತ್ತೆ ಈ ಪೈಪಲ್ಲಿ ರಿಟರ್ನ್ ಟ್ಯಾಂಕ್ಗೆ ಹೋಗುತ್ತೆ. ಜರ್ಬೆರಾ ಬೆಳೆಯಲು ಆರಂಭದಲ್ಲಿ ಹೆಚ್ಚಿನ ಖರ್ಚು ಇರುತ್ತೆ. ಹಾಗೆಯೇ ಬೆಳೆ ನಾಟಿ ಮಾಡಿದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಬೇಕಾಗ್ತಾರೆ. ಇದೆಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುತ್ತಿರುವ ವೆಂಕಟೇಶ್ ಈ ಬೆಳೆಯಲ್ಲಿ ಉತ್ತಮ ಆದಾಯವನ್ನು ಕಂಡುಕೊಳ್ತಿದ್ದಾರೆ. ಇದಾಗಿತ್ತು ಇಂದಿನ ಕೃಷಿ ಬೀಟ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.